ನಾಗಮಂಗಲಕ್ಕೆ ನಾಳೆ ಮುತಾಲಿಕ್ ಅವರು ಭೇಟಿ ಕೊಡ್ತಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನಾಳೆ ಅಥವಾ ನಾಡಿದ್ದು ಮುತಾಲಿಕ್ ಅವರ ಭೇಟಿ ಸ್ಪಾಟಿಗೆ ಧಾರವಾಡದಲ್ಲಿ ಪ್ರಮೋದ್ ಮುತಾಲಿಕ್ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ನಾಳೆ ಅಥವಾ ನಾಡಿದ್ದು ಹೊರಡ್ತೀನಿ ನಾನು ಅಂತ. ನಾಗಮಂಗಲದ ಘಟನೆ ಅಕ್ಷಮ್ಯ ಅಪರಾಧ, ಗಣಪತಿ ವಿಗ್ರಹಕ್ಕೂ ಧಕ್ಕೆಯಾಗಿದೆ ಅಂತ ಮುತಾಲಿಕ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಧಾರವಾಡದಲ್ಲಿ ಪ್ರಮೋದ್ ಮುತಾಲಿಕ್ ಮಾತನಾಡಿದ್ದಾರೆ. ರಾತ್ರಿ ಸುಮಾರಿಗೆ ಮಸೀದಿ ಎದುರುಗಡೆ ಬಂದ ತಕ್ಷಣನೇ ಮಸೀದಿಯಿಂದ ಕಲ್ಲು ತೂರಾಟ ಮತ್ತು ಪೆಟ್ರೋಲ್ ಬಾಂಬ್ಗಳನ್ನು ಎಸೆದಿದ್ದಾರೆ, ಬಾಟಲ್ಗಳನ್ನು ಎಸೆದಿದ್ದಾರೆ. ಗಣಪತಿಯ ವಿಗ್ರಹಕ್ಕೂ ಕೂಡ ಧಕ್ಕೆ ಆಗಿದೆ ಅಂತನ್ನುವಂತಹ ಸುದ್ದಿ ಇದೆ. ಚಪ್ಪಲಿ ಎಸೆದಿದ್ದಾರೆ. ಸೊ ಇದು ಯಾವ ಮಾನಸಿಕತೆ ತೋರಿಸುತ್ತೆ ಅಂತನ್ನುವಂತಹದ್ದು ಮುಸ್ಲಿಂ ಸಮಾಜ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ನೀವು ಅಲ್ಲಾಹನ ಪೂಜೆ ಮಾಡ್ತೀರಿ, ಓಕೆ, ನಾವು ಯಾವುದೇ ಸಂದರ್ಭದಲ್ಲೂ ನಿಮ್ಮ ಹಬ್ಬದಲ್ಲಿ ಯಾವುದೇ ಗಲಾಟೆ ಮಾಡಿಲ್ಲ, ಎಲ್ಲೂ ಗಲಾಟೆ ಆಗಿಲ್ಲ, ಗಲಾಟೆ ಮಾಡೋದೂ ಇಲ್ಲ. ಆದ್ರೆ ಇವತ್ತು ಗಣೇಶನ ಹಬ್ಬ ಇರಬಹುದು ಅಥವಾ ಹಿಂದೂಗಳ ಹಬ್ಬದಲ್ಲೇ ಗಲಾಟೆ ಆಗುವಂಥದ್ದು ಯಾಕೆ? ಮಸೀದಿ ಎದುರುಗಡೆ ಬಂದ ತಕ್ಷಣನೇ ವಾದ್ಯವನ್ನ ಬಾರಿಸಬಾರ್ದು ಅಂತನ್ನುವಂಥದ್ದು ಎಲ್ಲಿ ಕಾನೂನು ಎಲ್ಲಿದೆ? ಕುರಾನ್ದಲ್ಲಿ ಏನಾದ್ರೂ ಬರ್ದಿದ್ಯಾ? ಸೊ ಸಂವಿಧಾನದಲ್ಲಿ ಏನಾದ್ರೂ ಬರ್ದಿದ್ಯಾ? ರಸ್ತೆ ಮೇಲೆ ಹೋಗ್ತಾ ಇರುವಂತಹ ಮೆರವಣಿಗೆ ಅದು, ಮಸೀದಿ ಮುಂದೆ ಅಲ್ಲ. ಇಡೀ ಊರು ತುಂಬೆಲ್ಲ ಮನೆ ಮುಂದೆ, ಅಂಗಡಿ ಮುಂದೆ, ದೇವಸ್ಥಾನ ಮುಂದೆ, ಎಲ್ಲ ಮುಂದೆ ಹೋಗುತ್ತಲ್ಲ, ವಾದ್ಯ ಸಹಿತ ಹೋಗುತ್ತಾ ಇರುವಂತಹದ್ದು ತಡೆಯುವಂತಹ ಪ್ರಕ್ರಿಯೆ ಎಲ್ಲೂ ಆಗಬಾರದು. ಇದು ವಾದ್ಯದ ಸಂಬಂಧಪಟ್ಟಾಗ ನಡೆದಂತಹ ಘಟನೆಯನ್ನ ನಾನು ಖಂಡಿಸ್ತಾ ಇದ್ದೀನಿ. ಹೋದ ವರ್ಷ ಇದೇ ಮಸೀದಿ. ಇದು ಪ್ರಮೋದ್ ಮುತಾಲಿಕ್ ಅವರ ಮಾತು. ನಾಳೆ ಅಥವಾ ನಾಡಿದ್ದು ಭೇಟಿ ಕೊಡ್ತೀನಿ ಅಂತ ಅವ್ರು ಹೇಳಿದ್ರು. ಒಟ್ಟಿನಲ್ಲಿ ಇವತ್ತು ನಾಗಮಂಗಲ ಬಂದ್ಗೂ ಕೂಡ ಕರೆ ಕೊಟ್ಟಿದ್ದಾರೆ ಹಲವು ಸಂಘಟನೆಯವರು. ಬಟ್ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದು ಪ್ರಶ್ನೆ. ಅದೆಲ್ಲದಕ್ಕೂ ಕೂಡ ಅವಕಾಶನೂ ಇರಲ್ಲ ಈಗ, ಕಾರಣ ಸ್ಪಾಟಲ್ಲಿ 144 ಸೆಕ್ಷನ್ ಕೂಡ ಜಾರಿ ಆಗಿದೆ. ಇಲ್ಲಿ ನೋಡಿ, ರಾಜಕೀಯ ಅಥವಾ ಯಾರೋ ಕುಮ್ಮಕ್ಕು ಯಾರೋ ಹೇಳಿದ್ರು ಅನ್ನೋ ಕಾರಣಕ್ಕೆ ಗಲಭೆ ಆಯ್ತಾ ಅದು ಗೊತ್ತಿಲ್ಲ. ಆದ್ರೆ ಯಾರು ಗಲಭೆ ಎಬ್ಬಿಸಿದ್ದಾರಲ್ಲ ಅವರ ವಿರುದ್ಧ ಕಠಿಣ ಕ್ರಮ. ಸೇಫ್ ಇಲ್ಲ ಅಂದ್ರೆ ನಾವು ಸರ್ ಯಾವ ಥರ ಸೇಫ್ ಆಗಿರೋಕ್ಕಾಗುತ್ತೆ? ಹೌದು. ಈಗ ನಿಮ್ಮ ಬಟ್ಟೆ ಅಂಗಡಿಗೆ ಬೆಂಕಿ ಹಾಕಿರೋದ್ರಿಂದ ನಿಮ್ಗೆ ಎಷ್ಟು ನಷ್ಟ ಆಗಿದೆ ಸರ್? ಸರಿಸುಮಾರು ಲೈಕ್ 1.5 ಕೋಟಿ ಫರ್ನಿಚರ್ ವಿತ್ ಮೆಟೀರಿಯಲ್ ವಿತ್ ಇತ್ತು ಸರ್ ನಮ್ಮ ಅಂಗಡಿಯಲ್ಲಿ ಟೋಟಲ್. ಹೌದು ಸರ್. ಈಗ ನಿಮ್ಮ ಪರಿಸ್ಥಿತಿ ಹೇಗೆ? 1.5 ಕೋಟಿ ರೂಪಾಯಿ ಕಳ್ಕೊಂಡಿದ್ದೀರಿ. ಏನೂ ಇಲ್ಲ ಸರ್ ಲೈಫಲ್ಲಿ, ಫುಲ್ ಝೀರೋ ಸರ್, ಏನೂ ಇಲ್ಲ. ಈಗ ನಾಳೆ ಊಟ ಮಾಡೋಕ್ಕೂ ಇಲ್ಲ, ಆ ಥರ ಆಗ್ಬಿಟ್ಟಿದೆ ಸರ್. ಇವಾಗ ಕಷ್ಟಪಟ್ಟು ಉದ್ಯಮ ಕಟ್ಕೊಂಡಿದ್ರಿ, ಅದೇ ಜೀವನ ಆಗಿತ್ತು. ಈಗ 1.5 ಕೋಟಿ ರೂಪಾಯಿ ನಷ್ಟ ಅಂದರೆ ನೀವು ಮತ್ತೆ ಮೊದಲಿಂದ ಜೀವನ ಕಟ್ಕೋಬೇಕು. ಹೌದು ಸರ್. ನಾವು ಲೈಕ್ 20 ವರ್ಷ ಬ್ಯಾಕ್ ಹೋದಂಗೆ ಆಯಿತು ಸರ್. ಈಗ 20 ವರ್ಷ ಹಿಂದೆ ಹೋದಂಗೆ ಆಯಿತು ಇವಾಗ ಸರ್. ನಮ್ಮದು ಇದಕ್ಕೂ ಏನು ಸಂಬಂಧ ಇಲ್ಲ. ನಮ್ಮ ಪಾಡಿಗೆ ನಾವು ಲೈಕ್ ವ್ಯಾಪಾರ ಮಾಡ್ಕೊಂಡು ಇದ್ವಿ. ಬಟ್ ಇದು ನಮ್ಮ ಅಂಗಡಿಗೆ ಇದು ಲೈಕ್ ಟಾರ್ಗೆಟ್ ಮಾಡಿ ಯಾಕೆ ಇವ್ರು ಸುಟ್ಟಾಕಿದ್ರು, ಏನಾಯಿತು ದೇವ್ರಿಗೆ ಗೊತ್ತು ಸರ್. ಯಾಕಾಯಿತು ಇದೆಲ್ಲ? ಮನೆಯವ್ರಿಗೆಲ್ಲ ಗೊತ್ತಾ ಸರ್ ಏನಾಗಿದೆ ಅಂತ? ಎಲ್ಲರಿಗೂ ಗೊತ್ತು ಸರ್. ಎಲ್ಲ ಪಾಪ ರಾತ್ರಿಯಿಂದ ಅಳ್ತವ್ರೆ ಸರ್. ನಾವು ಸರ್ ಬಂದು ನಮ್ಮ ಟ್ರೈ ಮಾಡಿದ್ವಿ ಸರ್. ಈಗ ನಾವು 100 ಜನಕ್ಕೆ 2-3 ಜನ ಬಂದು ಏನು ಮಾಡೋಕ್ಕಾಗುತ್ತೆ ಸರ್? ಏನು ಮಾಡೋಕ್ಕಾಗಲ್ಲ. ಈಗ ನಾವು ಇದ್ರೆ ನಾವು ಉಳಿತಾ ಇರಲಿಲ್ಲ ಅಂತ ಅನಿಸ್ಬಿಡ್ತು ಸರ್. ಆ ಮೂಮೆಂಟ್ಗೆ ನಮಗೆ ನೈಟ್ ನಾವು ಇಲ್ಲಿಗೆ ಬಂದಾಗ ನಾವು ಇರ್ತೀವೋ ಇಲ್ವೋ ನಮಗೆ ಹೊಡೆದ್ಬಿಡ್ತಾರೆ, ನಮ್ಮನ್ನೇ ಸಾಯಿಸ್ಬಿಡ್ತಾರೆ, ಅಷ್ಟು ಭಯ ಆಗೋಗಿತ್ತು ಸರ್. ಅದಕ್ಕೆ ಹೊಂಟೋದ್ವಿ. ನಾವು ತುಂಬ ಟ್ರೈ ಮಾಡಿದ್ವಿ, ಬಟ್ ಆಗಲಿಲ್ಲ ಸರ್. 1.5 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂದರೆ ನೀವೇ ಊಹೆ ಮಾಡ್ಕೋಬೇಕು ಯಾವ ರೀತಿ ಅವರ ಪರಿಸ್ಥಿತಿ ಇರ್ತದೆ ಅಂತ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಬೆಂಕಿ ಉಂಟೆಯಾಗಿದ್ದ ನಾಗಮಂಗಲ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ. ನಾಗಮಂಗಲದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಕಾಕಿ ಕಾವಲು. ಸೂಕ್ಷ್ಮ ಪ್ರದೇಶಗಳಲ್ಲಿ ಎಸ್ಪಿ ನೇತೃತ್ವದಲ್ಲಿ ರೌಂಡ್ಸ್ ಕೂಡ ಆಗ್ತಾ ಇದೆ. ಎಸ್ಪಿ ಮಲ್ಲಿಕಾರ್ಜುನ ನೇತೃತ್ವದಲ್ಲಿ ಪಹರೆ. ಕೆಲವೇ ಕ್ಷಣಗಳಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಭೇಟಿ ಕೊಡ್ತಾರೆ. ಕಾರಣ ಅವರ ಸ್ವಕ್ಷೇತ್ರ, ಜೊತೆಗೆ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಹೌದು. ಹಾಗಾಗಿ ಪರಿಸ್ಥಿತಿಯ ಅವಲೋಕನ ಈಗ ಆಲ್ರೆಡಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಮಾಧ್ಯಮಗಳಿಗೊಂದು ಹೇಳಿಕೆ ಕೂಡ ಕೊಟ್ಟರು. ರಾಜಕೀಯವಾಗಿ ಇದನ್ನ ಬಳಕೆ ಮಾಡ್ಕೊಳ್ಳೋದು ಬೇಡ, ದಯವಿಟ್ಟು ಪರಿಸ್ಥಿತಿಯನ್ನ ಶಾಂತಗೊಳಿಸೋ ನಿಟ್ಟಿನಲ್ಲಿ ನಾವೆಲ್ಲ ಇರಬೇಕು, ಮಾತನಾಡಬೇಕು, ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಲಿ ಅನ್ನುವಂತಹ ಆಶಯವನ್ನು ಅವರು ವ್ಯಕ್ತಪಡಿಸಿದ್ರು. ಎಲ್ಲರ ಆಶಯ ಕೂಡ ಅಷ್ಟೇ, ಕೋಮು ಸೌಹಾರ್ದತೆ ಕದಡಬಾರದು, ಕಾನೂನು ಸುವ್ಯವಸ್ಥೆಯನ್ನ ಯಾರು ಕೂಡ ಹಾಳು ಮಾಡಬಾರ್ದು ಅನ್ನೋದಷ್ಟೇ ನಮ್ಮ ಆಶಯ. ಸದ್ಯ ದೃಶ್ಯ ನೋಡ್ತಾ ಇದ್ದೀವಿ.
ಬೈಕುಗಳು ಜಖಮಾಗಿರೋದು, ಅಂಗಡಿ ಮುಂಗಟ್ಟುಗಳು ಸುಟ್ಟು ಕರಕಲಾಗಿರೋದು, ಹಲವು ವ್ಯಾಪಾರಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಸರ್ಕಾರದ ನೆರವಿಗಾಗಿ ಅಂಗಲಾಚಿ ಬೇಡ್ಕೊಳ್ತಿದ್ದಾರೆ. ಈಗ ಸಚಿವರು ಬಂದ ಬಳಿಕ ಏನ್ ಭರವಸೆ ಸಿಗಬಹುದು ವ್ಯಾಪಾರಸ್ಥರಿಗೆ ಅನ್ನೋದೇ ಪ್ರಶ್ನೆ. ಅವ್ರು ಬರಲಿ ಅಂತಾನೆ ವ್ಯಾಪಾರಸ್ಥರು ಕಾಯ್ತಿದ್ದಾರೆ. ಕಾರಣ ಯಾರೋ ಮಾಡಿರೋ ತಪ್ಪಿಗೆ ಯಾರೋ ಗಲಭೆ ಎಬ್ಬಿಸಿದ್ರು ಅಂದ್ರೆ ಇವ್ರು ಯಾಕೆ ಒದ್ದಾಡಬೇಕು, ಇದು ಪ್ರಶ್ನೆ. ಹಲವರು ಇದನ್ನೇ ನಂಬಿಕೊಂಡು ಜೀವನ ಮಾಡ್ತಿದ್ದವರು ಈಗ ಜೀವನ ಬೀದಿ ಪಾಲಾಗ್ತಿದೆ. ನಮ್ಮ ನೆರವಿಗೆ ಸರ್ಕಾರ ಬರಲೇಬೇಕು ಅನ್ನುವಂಥ ಆಗ್ರಹ. ಮತ್ತೊಂದು ದೃಶ್ಯ ನಾವು ಗಮನಿಸ್ತಾ ಇದೀವಲ್ಲ, ರಾತ್ರಿ ಇಂಥ ಪರಿಸ್ಥಿತಿ ಇತ್ತು. ಬೆಂಕಿ ಎಲ್ಲ ಕಡೆ ಕೂಡ ಬೆಂಕಿ ಹೊತ್ಕೊಂಡಿದ್ದ ದೃಶ್ಯ, ಅದನ್ನ ನಂದಿಸುವ ಕೆಲಸಗಳಾಯ್ತು. ನಂದಿದ ಬಳಿಕ ಸದ್ಯ ಅಲ್ಲಿನ ಪರಿಸ್ಥಿತಿಯನ್ನ ಒಂದ್ ಕಡೆ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ವಾಹನಗಳಲ್ಲೇ ಎಷ್ಟು ಸುಟ್ಟು ಕರಕಲಾಗಿದೆ. ವಾಹನಗಳು ಪತ್ತೆ ಆಗಲ್ಲ ನಿಮಗೆ. ಸರಿ ಸುಮಾರು 8 ರಿಂದ 9 ಅಂಗಡಿ ಮುಂಗಟ್ಟುಗಳು ಸುಟ್ಟು ಭಸ್ಮವಾಗಿದ್ರೆ 7 ರಿಂದ 8 ವಾಹನ ಕೂಡ ಇದೇ ರೀತಿ ಸುಟ್ಟು ಕರಕಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟೇ ಮಾಹಿತಿ ಸಿಗಬೇಕು, ಎಷ್ಟೆಷ್ಟು ಎಲ್ಲೆಲ್ಲಿ ಯಾವ ಮಟ್ಟಿಗೆ ಹಾನಿಯಾಗಿದೆ ಅಂತ. ವ್ಯಾಪಾರಸ್ಥರು ಪಾಪ ಬೆಳಗ್ಗೆ ಬಂದು ತಮ್ಮ ಅಂಗಡಿಗಳನ್ನ ನೋಡಿದಾಗ ಸುಟ್ಟು ಕರಕಲಾಗಿತ್ತು, ಎಲ್ಲವೂ ಕೂಡ ನಾಶವಾಗಿತ್ತು. ಅದನ್ನ ನೋಡಿ ಕಣ್ಣೀರು ಹಾಕ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ರಂಜಿತ್. ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಂಜಿತ್, ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಯಾರೋ ದುಷ್ಕರ್ಮಿಗಳು ಮಾಡಿರುವಂತಹ ಕೃತ್ಯಕ್ಕೆ ಈಗ ಬಡ ವ್ಯಾಪಾರಸ್ಥರು ಕಣ್ಣೀರು ಹಾಕಬೇಕು. ಅವರು ಜೀವನ ಬೀದಿ ಪಾಲಾಗಿದೆ. ನಿಜಕ್ಕೂ ಸರ್ಕಾರ ಈಗ ಅವರ ಬೆಂಬಲಕ್ಕೆ ನಿಂತ್ಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ. ಮೋಸ್ಟ್ಲಿ ಸಚಿವರು ಎಷ್ಟೊತ್ತಿಗೆ ಬರಬಹುದು, ಏನ್ ಭರವಸೆ ನಿರೀಕ್ಷೆಯಲ್ಲಿದ್ದಾರೆ ವ್ಯಾಪಾರಸ್ಥರು? ಖಂಡಿತವಾಗಲೂ ಕೂಡ ಶ್ರುತಿ, ನೋಡಿ ನಿನ್ನೆ ಇದೇ ಮಾರ್ಗವಾಗಿ ಗಣೇಶೋತ್ಸವದ ಗಣಪತಿಯ ವಿಸರ್ಜನೆಯ ಮೆರವಣಿಗೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಆಗಿರುವಂಥ ಈ ದೊಂಬಿ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಅನಾಹುತಕ್ಕೆ ಅಥವಾ ಎಷ್ಟರ ಮಟ್ಟಿಗೆ ಬಡವರಿಗೆ ಅಥವಾ ಬಡವರ ಬದುಕಿಗೆ ಹಾನಿ ಮಾಡಿದೆ ಅಂತ ಹೇಳಿದರೆ, ಆ ಕಡೆಗಳಲ್ಲೆಲ್ಲ ಸುಟ್ಟು ಕರಕಲಾಗಿರುವಂಥ ಅಂಗಡಿಗಳು, ಸುಟ್ಟು ಕರಕಲಾಗಿರುವಂಥ ವಾಹನಗಳು, ಅಂಗಡಿ ಮುಗ್ಗಟ್ಟುಗಳೇ ಸಾಕ್ಷಿ. ನೋಡಿ ಶ್ರುತಿ, ಹೆಜ್ಜೆ ಹೆಜ್ಜೆಗೂ ಕೂಡ ಈಗ ಈ ಹೊತ್ತಿಗೆ ಪೊಲೀಸ್ ಇದ್ದಾರೆ. ಪೊಲೀಸ್ ನಾಕಾಬಂದಿ ಇದೆ. ಬೂದಿ ಮುಚ್ಚಿದ ಕೆಂಡದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ನಿನ್ನೆ ಇದೇ ರಸ್ತೆಯಲ್ಲಿ ಅಥವಾ ಇದೇ ಜಾಗದಲ್ಲಿ ನಿನ್ನೆ ಎಷ್ಟರ ಮಟ್ಟಿಗೆ ದೊಂಬಿ ಆಗಿತ್ತು ಅಂತ ಹೇಳಿದರೆ, ಆ ಕಡೆಯಿಂದ ಈ ಕಡೆಯಿಂದ ಪೆಟ್ರೋಲ್ ಬಾಂಬ್ಗಳು ಬಂದು ಎಸೆದು ಇಲ್ಲಿ ಬೆಂಕಿಯನ್ನು ಹಾಕಿದ್ರು. ಟೈರ್ಗಳಿಗೆ ಬೆಂಕಿ ಹಚ್ಚಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ದೊಂಬಿಯನ್ನು ಮಾಡಿದ್ರು. ಸುಮಾರು 46 ಜನರನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನೂ ಕೂಡ ಹೆಚ್ಚಿನ ಜನರನ್ನ ಪೊಲೀಸರು ವಶಕ್ಕೆ ಪಡುವವರಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಸುಮಾರು 16 ಅಂಗಡಿಗಳು ಸಂಪೂರ್ಣವಾಗಿ ಹಾಳಾಗಿದ್ದಾವೆ. ಮತ್ತೊಂದು ಕಡೆಯಲ್ಲಿ ಸುಮಾರು 17 ವಾಹನಗಳು ಸಂಪೂರ್ಣ ಧ್ವಂಸ ಆಗಿದ್ದಾವೆ. ಇದೆಲ್ಲದರ ನಡುವೆ ಬೆಳ್ಳಂಬೆಳಿಗ್ಗೆ ಈ ವಶಕ್ಕೆ ಪಡೆದಂಥ ಮನೆಯವರು ಬರ್ತಾ ಇದ್ರು. ಮನೆಯವರು ಬಂದು ಠಾಣೆ ಎದುರು, ಪೊಲೀಸ್ ಠಾಣೆ ಎದುರು ಬಂದು ಗಲಾಟೆ ಮಾಡಿದ್ರು. ಮಹಿಳೆಯರೆಲ್ಲರೂ ಕೂಡ ಬಂದು ಗಲಾಟೆ ಮಾಡಿದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. CCTV ದೃಶ್ಯಗಳನ್ನು, ಮೊಬೈಲ್ ದೃಶ್ಯಗಳನ್ನು ಪರಿಶೀಲಿಸಿ ಕೆಲವರನ್ನು ಈಗ ವಶಕ್ಕೆ ಪಡಿತಾ ಇದ್ದಾರೆ. ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವಶಕ್ಕೆ ಪಡುವವರಿದ್ದಾರೆ. ನಾವು ಗಮನಿಸಬೇಕು, ಇದು ಪೂರ್ವ ನಿಯೋಜಿತವಾ ಅಂತೇಳಿ. ಯಾಕಂತ ಹೇಳಿದರೆ ನಿನ್ನೆ ರಾತ್ರಿ ತಲವಾರ್ಗಳು ಝಳಪಿಸಿದ್ವು. ಅದರ ಜೊತೆಗೆ ನಿನ್ನೆ ರಾತ್ರಿ ಕಲ್ಲುಗಳು, ಬಾಟಲ್ಗಳಲ್ಲಿ ಈ ಪೆಟ್ರೋಲ್ ಬಾಂಬನ್ನು ತಂದಿದ್ರು ಅನ್ನೋದ್ರ ಬಗ್ಗೆ ಇವತ್ತು ಬೆಳಿಗ್ಗೆ ಇಲ್ಲಿದ್ದವರು ಹೇಳ್ತಾ ಇದ್ದಾರೆ. ಮತ್ತು ಕೆಲ ಭಾಗಗಳಲ್ಲಿ ನೀವು ನೋಡ್ತಾ ಇದ್ರೆ ಪೊಲೀಸರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಇಬ್ಬರು ಪೊಲೀಸರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನು ನಾವು ಗಮನಿಸ್ಬೋದು, ನೋಡಿ ಇದೇ ಮಾರ್ಗವಾಗಿ ಪ್ರೊಸೆಷನ್ ಬಂದಂಥ ಮೆರವಣಿಗೆ ಹೋಗಬೇಕಾಗಿತ್ತು. ನೋಡಿ ಇಲ್ಲಿ ಪೊಲೀಸ್ ಠಾಣೆ ಬರುತ್ತೆ. ಪೊಲೀಸ್ ಠಾಣೆ ಎದುರುಗಡೆನೆ ಅಂಗಡಿಗೆಲ್ಲ ಬೆಂಕಿ ಹಚ್ಚಿದ್ದಾರೆ. ಆ ಮೂಲಕ ಕಿಡಿಗೇಡಿಗಳು ಇಲ್ಲಿ ದೊಂಬಿಯನ್ನು ಎಸಗಿದ್ದಾರೆ. ನಾವು ಬೆಳಿಗ್ಗೆ ಮಾತಾಡ್ತಾ ಇದ್ವಿ, 1983ರಲ್ಲಿ ಇದೇ ರೀತಿಯಾಗಿ ಗಲಾಟೆ ಆಗಿತ್ತು. ಆಗಲೂ ಕೂಡ ಹಿಂಗೆ ಆಗಿತ್ತು. ಅದಾದ ನಂತರ ಕೋಮು ಸೌಹಾರ್ದತೆ ಈ ನಾಗಮಂಗಲದ ಟೌನ್ನಲ್ಲಿತ್ತು. ಆದರೆ ಕಿಡಿಗೇಡಿಗಳು ಮಾಡಿದಂಥ ಕೃತ್ಯಕ್ಕೆ ನಮ್ಮ ಬದುಕಿವತ್ತು ಮೂರಾಬಟ್ಟೆ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ನಿನ್ನೆ ಆಗಿರುವಂಥ ಘಟನೆಗೆ ಇವತ್ತು ಸಂಪೂರ್ಣವಾಗಿ ಇಲ್ಲಿರುವಂಥ ಮಾರ್ಕೆಟ್ ಏರಿಯಾ ಇದು. ಯಾವಾಗಲೂ ಕೂಡ ಜನಜಂಗುಳಿ ಹೀಗೆ ಇರುತ್ತೆ. ಇಲ್ಲಿ ನೀವೀಗ ವಾಹನಗಳನ್ನು ಮತ್ತು ಬಸ್ ಎಲ್ಲ ನೋಡ್ತಾ ಇದ್ದೀರಿ. ಆದರೆ ಇಲ್ಲಿ ಎನಿ ಟೈಮ್ ಇಲ್ಲಿ ಗೀಜಿ ಇಡುವಂಥ ಜನ ಇರುತ್ತೆ. ಆದರೆ ಇವತ್ತು ಒಂದು ರೀತಿಯಲ್ಲಿ ಅಘೋಷಿತ ಬಂದ್ ಅನ್ನೋ ರೀತಿಯಲ್ಲಿ
ಕಂಡು ಬರ್ತಾ ಇದೆ. ಎಲ್ಲವೂ ಅಂಗಡಿ ಮುಗ್ಗಟ್ಟುಗಳೆಲ್ಲವೂ ಕೂಡ ಬಂದಾಗಿದೆ. ರಾತ್ರಿ 6 ಗಂಟೆಗೆ ಗಲಾಟೆ ಶುರುವಾದಾಗ ಇಲ್ಲಿ ಅಂಗಡಿಗಳನ್ನ ಕ್ಲೋಸ್ ಮಾಡಿ ಹೋದವರು ಬೆಳಿಗ್ಗೆ ಬಂದು ನೋಡಿದ್ರೆ ತಮ್ಮ ಅಂಗಡಿಗಳು ನಾಮಾವಶೇಷವಾಗಿ ಹೋಗಿದೆ. ಸಂಪೂರ್ಣವಾಗಿ ಅಂಗಡಿಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿರೋದು. ಕಣ್ಣೀರು ಹಾಕ್ತಾ ಇದ್ದಾರೆ. ಲಿಟ್ರಲಿ ಅವರು ಕಣ್ಣೀರು ಹಾಕ್ತಾ, ನಾವು ಅಮಾಯಕರು, ಈ ಕಿಡಿಗೇಡಿಗಳು ಮಾಡೋ ಕೃತ್ಯಕ್ಕೆ ನಮ್ಮ ನಡುವಿನ ಸಂಬಂಧ ಹಾಳಾಗಿದೆ, ಬಿಡಿ, ಸಂಪೂರ್ಣ ನಮ್ಮ ಬದುಕೆ ಹಾಳಾಗಿದೆ ಅಂತ ಹೇಳಿ ಅವರೆಲ್ಲರೂ ಕೂಡ ಆಕ್ರೋಶವನ್ನ ಹಾಕ್ತಾ ಇದ್ರು, ಕಣ್ಣೀರು ಹಾಕ್ತಾ ಇದ್ರು. ಇದು ನೋಡ್ತಾ ಇದ್ರೆ ನಾವು ಇಲ್ಲಿ ನೋಡ್ಬೋದು, ನಾವು ಇದು ಮಿನಿ ವಿಧಾನಸೌಧ, ಇದು ನಾಗಮಂಗಲದ ಮಿನಿ ವಿಧಾನಸೌಧ. ಎದುರುಗಡೆ ನೋಡಿದ್ರೆ ಪುರಸಭೆ ಕಾರ್ಯಾಲಯ, ಮಾರ್ಕೆಟ್ ಏರಿಯಾ. ಈ ಸ್ಥಳದಲ್ಲಿ ಹಿಂಗಾಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇಲ್ಲಿನ ಜನ ಹೇಳ್ತಾರೆ ಇದು ಪೂರ್ವ ನಿಯೋಜಿತ ಪ್ಲಾನ್ ಮಾಡಿ ಇಲ್ಲಿ ಗಲಾಟೆ ಮಾಡಬೇಕು ಅಂತ ಹೇಳಿ. ಓಕೆ ರಂಜಿತ್.